ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದ್ರೆ ರೀಸನಿಂಗ್ ಅನ್ನೋದು ಅದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ರೋಲನ್ನು ಫಾಲೋ ಮಾಡ್ತೈತಿ. ಯಾವುದೇ ಎಕ್ಸಾಮ್ ತೊಗೊಂಡ್ರು ಕೂಡ ಅದ್ರೊಳಗೆ ರೀಸನಿಂಗ್ ಅನ್ನೋದು ಬರ್ತೈತಿ. ಅದ ಕಾರಣಕ್ಕೆ ಇಂದಿನ ಈ ವಿಡಿಯೋದಾಗ ನಾವು ರೀಸನಿಂಗ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲ ಎಕ್ಸಾಮ್ಗಳಿಗೂ ಒಂದು ಹೆಲ್ಪ್ ಆಗುವಂಥ ಪ್ರಶ್ನೆಗಳನ್ನು ಇಂದಿನ ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ಪೋಸ್ಟ್ ಮ್ಯಾನ್ ಲೆಟರ್ಗೆ ರಿಲೇಟೆಡ್ ಐತಿ. ಆನಂತರ ಟೀಚರ್ಗೆ ರಿಲೇಟೆಡ್ ಇರುವಂಥ ಒಂದು ವರ್ಡನ್ನು ಇದ್ರೊಳಗೆ ಹೇಳಬೇಕು. ಆಪ್ಷನ್ ಎ ನಾಲೆಜ, ಆಪ್ಷನ್ ಬಿ ಎಕ್ಸ್ಪೀರಿಯನ್ಸ, ಆಪ್ಷನ್ ಸಿ ಐಡಿಯಾ, ಆನಂತರ ಆಪ್ಷನ್ ಡಿ ವಿಸ್ಡಮ್ಮ. ಈ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ನಾವು ಪ್ರಶ್ನೆಗೆ ನೋಡ್ತಾವೆ ಪೋಸ್ಟ್ ಮ್ಯಾನ್ ಅನ್ನೋದು ಒಂದು ಲೆಟರ್ಗೆ ರಿಲೇಟೆಡ್ ಐತಿ. ಅಂದ್ರೆ ಪೋಸ್ಟ್ ಮ್ಯಾನ್ ಏನು ಕೊಡ್ತಾನೆ, ನಮ್ಗೆ ಲೆಟರ್ ಕೊಡ್ತಾನೋ. ಆನಂತರ ಟೀಚರ್ಗೆ ಒಂದು ರಿಲೇಟೆಡ್ ಇರೋ ವರ್ಡ್ ಏನ ಅದ ನಾಲೆಜ್. ಯಾವ ಕಾರಣಕ್ಕೆ ನಾಲೆಜ್ ಅಂದ್ರೆ ಪೋಸ್ಟ್ ಮ್ಯಾನ್ ನಮಗೆ ಲೆಟರ್ ಕೊಟ್ರೆ ಟೀಚರ್ ನಮಗೇನು ಕೊಡ್ತಾರೋ ನಾಲೆಜ್ ಕೊಡ್ತಾರೋ. ಅದ ಕಾರಣಕ್ಕೆ ಆನ್ಸರ್ ಇದಕ್ಕೆ ನಾಲೆಜ್ ಆಕೈತಿ. ಆನಂತರ ಎರಡನೆಯ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ಅರ್ಥ ಆಗೈತೆ ಅಂದ್ಕೊಂಡನು. ಎರಡನೆಯ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ಯಾಡ, ಕ್ರೈಯ, ಆನಂತರ ಯಾಂಗ್ರಿ, ಆನಂತರ ಮುಂದಿನ ಒಂದು ಇದು ಅಂತ ಏನಂತ ಹೇಳಬೇಕು. ಆನಂತರ ಆಪ್ಷನ್ ಚಿಯರ, ರೋರ, ವೈಸ, ಶೋಟ. ಈ ಪ್ರಶ್ನೆಗೆ ಒಂದು ಉತ್ತರವನ್ನು ನೋಡೋದಾದ್ರೆ ನಾವು ಸ್ಯಾಡ್ ಒಳಗಿದ್ದಂಥ ಸಂದರ್ಭದಾಗ ಕ್ರೈ ಮಾಡ್ತಾರಂದ್ರೆ ಯಾವಾಗ ನಾವು ಒಂದು ಇದ್ರ ಸ್ಯಾಡ್ ಮೂಮೆಂಟ್ ಇರ್ತೈತಿಲ್ಲ ಅವಾಗ ಕ್ರೈ ಮಾಡ್ತಾರೆ ಆಬ್ವಿಯಸ್ಲಿ, ಅಂದ್ರೆ ಅಳ್ತಾರೋ. ಆನಂತರ ಯಾಂಗ್ರಿ ಒಳಗಿದ್ದಾಗ ಶೌಟ್ ಅಂದ್ರೆ ಚೀರ್ತಾರೋ. ಅದ ಕಾರಣಕ್ಕೆ ಇದಕ್ಕೆ ಆನ್ಸರ್ ಏನಾಕೈತಿ, ಆಪ್ಷನ್ ಡಿ ಶೌಟ್ ಆಕೈತಿ. ಆನಂತರ ಮೂರನೆಯ ಪ್ರಶ್ನೆ ಕಡೆ ಹೋಗೋಣ. ಈಗ CFBZ ಇದಕ್ಕೆ ರಿಲೇಟೆಡ್ ಇರುವಂಥದ್ದು ZBFC, ಆನಂತರ XYVW ಐತಿ. ಇದಕ್ಕೆ ರಿಲೇಟೆಡ್ ಯಾವುದಂತ ಹೇಳಬೇಕು. ಇಲ್ಲಿ ನೋಡ್ರಿ ಇದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ. ಸಿ ಐತಿ, ಆನಂತರ ಎಫ್, ಆನಂತರ ಬಿ, ಆನಂತರ ಜಡ್. ಇದನ್ನು ಇಲ್ಲಿ ಉಲ್ಟಾ ಮಾಡಿದ್ದಾರೆ ಅವರು. ಅಂದ್ರೆ ಫಸ್ಟ್ನಾಗ ಜಡ್ ಬರ್ದಾರು, ಆನಂತರ ಬಿ, ಆನಂತರ ಎಫ್, ಆನಂತರ ಸಿ. ಇದು ಇಲ್ಲಿ ಬಂದೈತಿ. ಅಂದ್ರೆ ಉಲ್ಟಾ, ಇದನ್ನು ಉಲ್ಟಾ ಮಾಡಿದಾರು. ಅದೇ ರೀತಿ ನಾವು ಈಗ ಇದನ್ನು ಉಲ್ಟಾ ಮಾಡಿ ನೋಡೋಣ. ನಮಗೆ ಆನ್ಸರ್ ಆಬ್ವಿಯಸ್ಲಿ ಸಿಗ್ತೈತಿ WVYX. ಈ ರೀತಿ ನೋಡ್ರಿ WVYX ಎಲ್ಲೈತಿ, WVYX ಆನ್ಸರ ಸಿ ಐತಿ. ಅಂದ್ರೆ ಆಪ್ಷನ್ ನಂಬರ್ ಸಿ ಆಕೈತಿ ಇದಕ್ಕೆ ಆನ್ಸರ. ಇಲ್ಲಿ ನಾವು ಏನು ನೋಡ್ತಾವೆ ಅಂದ್ರೆ ಸಿಂಪಲ್ಲಾಗಿ ಟೈಮ್ ಹೆಂಗೆ ಉಳಿಸೋದಪ್ಪ ಇದ್ರು ತಿಳಿಸ್ಕೊಡ್ತಾನೋ. ಈಗ ಫಸ್ಟ್ನಾಗ ನಾವು WV ಇವೆರಡು ನೋಡಿದ್ವು. ಫಸ್ಟ್ನಾಗ W ಬರ್ತೈತಿ, ಆನಂತರ V ಬರ್ತೈತಿ. ಆಪ್ಷನ್ಗೆ WY ಐತಿ, WX ಐತಿ, WX ಐತಿ. WV ಇರೋದ್ಯಾವ್ದ ಮೂರನೇದ್ರೋಗ ಒಂದ್ರೋಗ WV ಐತಿ. ಆದ್ದರಿಂದ ಇವನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಒಬ್ವಿಯಸ್ಲಿ ನೀವು ಹೋಗ್ರಿ ಆಪ್ಷನ್ ಸಿ ಥ್ರೂ. ಇದೇ ಟೈಮನ್ನು ಉಳಿಸ್ಕೊಡ್ತೈತಿ. ಆನಂತರ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ನಾಲ್ಕನೆಯ ಪ್ರಶ್ನೆ 4, 16, ಆನಂತರ 9ರ ಮುಂದಿನ ಸಂಖ್ಯೆ ಯಾವ್ದು ಬರ್ತದೆ ಅಂತ ಹೇಳ್ಬೇಕು. ನಾವೀಗ 9ಕ್ಕೆ ಯಾವ್ದು ರಿಲೇಷನ್ ಐತಿ, ಈ ರಿಲೇಷನನ್ನು ಇಟ್ಕೊಂಡು ಇಲ್ಲಿ ರಿಲೇಷನ್ ಕಂಡು ಹಿಡಿಬೇಕು. ಆಪ್ಷನ್ ಎ 64, ಆಪ್ಷನ್ ಬಿ 22, 100, ಆನಂತರ 36. ಇದಕ್ಕೆ ಆನ್ಸರ್ ಯಾವುದೇ ರೀತಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ನಾವು. ಇಲ್ಲಿ ನಾವು ಎರಡು ಥರ ಚೆಕ್ ಮಾಡ್ತೇವೆ. ಇದನ್ನು ಒಂದನೇಗೆ ಚೆಕ್ ಮಾಡ್ತೇವೆ. ಈಗ 4ರ ವರ್ಗನೂ 16 ಐತಿ. ಆನಂತರ 9ರ ವರ್ಗ ತೆಗೆದು ನೋಡ್ತೇವೆ ನಾವು. ಅಂದರೆ 81, 9ರ ವರ್ಗ. ಬಟ್ 9ರ ವರ್ಗ ಆಪ್ಷನಾಗ ಇರೋದಿಲ್ಲ. ಈ ಸಂದರ್ಭದಾಗ ಇದನ್ನ ಬಿಟ್ಟು ಬರೋ ಚಾನ್ಸ್ ಇರ್ತೈತಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ನೋಡ್ರಿ, ಸಿಂಪಲ್ ಐತಿ ಭಾಳ. ಅಂದ್ರೆ ಇಲ್ಲಿ 9 ಇಂಟು 4 ಅಂದ್ರೆ 4 ಇಂಟು 4 ಮಾಡಿದಾಗ 16, 9 ಇಂಟು 4 ಮಾಡಿದಾಗ 36. ಆಬ್ವಿಯಸ್ಲಿ 36 ಬರ್ತೈತಿ ಇದಕ್ಕೆ ಆನ್ಸರ. ಅರ್ಥ ಆಯ್ತು ಅಂದ್ಕೊಂಡನಿದ. ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಫೈಂಡ್ ದಿ ಆಡ್ ಒನ್ ಅಂತ ಐತಿ. ಇದ್ರಾಗ ಆಡ್ ಒನ್ ಯಾವ್ದು ಅಂತೇಳಿ ಕಂಡು ಹಿಡಿಬೇಕು. ಇಲ್ಲಿ ನೋಡ್ತಾವೆ ನಾವು ಆಪ್ಷನ್ ಎ ವೋಲ್ಟಾ, ಆಪ್ಷನ್ ಬಿ ವ್ಯಾಟಾ, ಆಪ್ಷನ್ ಸಿ ಆಂಪಿಯರ, ಆಪ್ಷನ್ ಡಿ ಕಿಲೋಗ್ರಾಮ. ಈ ಮೂರು ಅಂದ್ರೆ ಏನಿದು ವ್ಯಾಟಾ, ಇದು ವೋಲ್ಟಾ, ವ್ಯಾಟಾ, ಆಂಪಿಯರ. ಇವ ಒಂದು ನಾವು ಎಲೆಕ್ಟ್ರಾನಿಕ್ಸ್ ಮಾದರಿಯ ಒಂದು ಇವನ್ನ ಕಂಡು ಹಿಡಿಯಾಕ ಇವ್ನು ಯೂಸ್ ಮಾಡ್ತೇವೆ. ಬಟ್ ಕಿಲೋಗ್ರಾಮ್ ಅನ್ನೋದು ನಾವು ಆಬ್ವಿಯಸ್ಲಿ ಎಲ್ಲ ಅಂಗಡಿಗಳಲ್ಲಿ ನೋಡ್ತೇವೆ. ಅಂದ್ರೆ ಕಿಲೋಗ್ರಾಮ್ ಅನ್ನೋದು ಇದಕ್ಕೆ ಒಂದು ವೇರಿಯೇಷನ್ ಐತಿ. ಆದ್ದರಿಂದ ಆನ್ಸರ್ ಕಿಲೋಗ್ರಾಮ್, ಆಪ್ಷನ್ ಡಿ ಆಕೈತಿ. ಆನಂತರ ಮುಂದಿನ ಪ್ರಶ್ನೆ 6ನೆಯ ಪ್ರಶ್ನೆಯನ್ನು ನೋಡೋದಾದ್ರೆ ಇದು ಕೂಡ ಒಂದು ಆಡೋನ ಕಂಡು ಹಿಡಿಬೇಕು. ಜಡ್ ಆಪ್ಷನ್ ಎ ನೋಡ್ತೇವೆ, ZSLE, ಆಪ್ಷನ್ ಬಿ YRKD, ಆಪ್ಷನ್ ಸಿ ಒಂದು XQJC, ಆಪ್ಷನ್ ಡಿ WIPB. ಇದಕ್ಕೆ ಆನ್ಸರ್ ಯಾವ ರೀತಿ ನೋಡೋದು ಅಂತ ತಿಳ್ಕೊಳ್ಳೋಣ. ಇದ್ರಾಗ ಆಡ್ ಯಾವುದು ಅಂತೇಳಿ ಮೊದಲೇ ನಾವು ಚೆಕ್ ಮಾಡೋಣ. ಜಡ್ ಐತಿ, ಆನಂತರ ಎಸ್ ಐತಿ, ಆನಂತರ ಎಲ್ಲ, ಆನಂತರ ಇ. ಅಂದ್ರೆ ಜಡ್ ಇಂದ್ರ ಎಸ್ ಅಂದ್ರೆ -7 ಮಾಡಿದರು. ಎಸ್ ಅಂದ್ರೆ ಎಲ್ ಅಂದ್ರೆ ಸೇಮ್ -7. ಆನಂತರ ಎಲ್ಲಿಂತ್ರಿ ಅಂದ್ರೆ -7. ಇಲ್ಲೆಲ್ಲ -7 ಅಂದು ಒಂದು ಇದಕ್ಕೆ ಕಂಡು ನೋಡಿದ್ವು ನಾವು. -7.
ಅಂದ್ರೆ y ಇಂತ್ರ r ಸೇಮ್ -7 r ಇಂತ್ರ k -7 ಆನಂತರ k ಇಂತ್ರ d ಸೇಮ್ ಇಲ್ಲೂ ಕೂಡ -7 ಫಾಲೋ ಆಗೈತಿ. ಅಂದರೆ ಇಲ್ಲೂ ಕೂಡ -7 ನೋಡಿದ್ವು. ಇದ್ರೊಳಗೆ ಎಕ್ಸ್ ಇಂತ್ರ ಕ್ಯೂ -7 ಆನಂತರ ಕ್ಯೂ ಇಂತ್ರ ಜೆ -7 ಜೆ ಇಂತ್ರ ಸಿ ಇಲ್ಲೂ ಕೂಡ -7 ಐತಿ. ಇಲ್ಲಿ ನೋಡೋಣ ಡಬ್ಲ್ಯೂ ಇಂತ್ರ ಐ ಇಲ್ಲೇ ನಾವು ಪ್ಲಸ್ ಮಾದರಿ ನೋಡತ್ತವು ಅಂದ್ರೆ +14 ಮಾಡಿದಾರೆ ಇಲ್ಲೇ. ಆನಂತರ ಒಂದು +14 ಅಂದ್ರೆ +14 ಬಂದಿತ್ತಲ್ಲ ಸಾಕು ನಮಗೆ ಆನ್ಸರ್ ನಾವು ನೋಡೋದು ಬೇಡ ಮುಂದಿಂದ ಇದು ಆಡ್ ಆಗಿರ್ತೈತಿ. ಈ ರೀತಿಯಾಗಿ ನಾವು ಟೈಮನ್ನು ಸೇವ್ ಮಾಡಬಹುದು. ಇದಕ್ಕೆ ಆನ್ಸರ್ ಏನ ಆಪ್ಷನ್ ನಂಬರ್ ಡಿ. ಇಲ್ಲೇ ಒಂದು ವೇರಿಯೇಷನ್ ನೋಡಿದ್ವು ನಾವು. ಈಗ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. 7ನೇ ಪ್ರಶ್ನೆ. ಇದ್ರೊಳಗೆ ಫೈಂಡ್ ದ ಆಡ್ ಒನ್ ಅಂತ ಐತಿ. ಮೊದಲನೇದ 25 ಆಪ್ಷನ್ ಎ, ಆಪ್ಷನ್ ಬಿ 36, ಆಪ್ಷನ್ ಸಿ 78, ಆಪ್ಷನ್ ಡಿ 144. ಈ ಪ್ರಶ್ನೆಗೆ ಉತ್ತರ ಯಾವುದಂತ ತಿಳ್ಕೊಳ್ಳೋಣ. 25 ಅನ್ನೋದು ಒಂದು 5ರ ವರ್ಗ ಸಂಖ್ಯೆ ಐತಿ. ಆನಂತರ 36 ಅನ್ನೋದು 6ರ ವರ್ಗ ಸಂಖ್ಯೆ. ಆವಾಗ 144 12ರ ವರ್ಗ ಸಂಖ್ಯೆ. ಬಟ್ 78 ಅನ್ನೋದು ಯಾವುದರ ವರ್ಗ ಸಂಖ್ಯೆಯೂ ಕೂಡ ಆಗಿಲ್ಲ. ಆದ್ದರಿಂದ ಆಪ್ಷನ್ ಸಿ ಇದಕ್ಕೆ ರೈಟ್ ಆಕೈತಿ 78. ಆನಂತರ ಮುಂದಿನ ಪ್ರಶ್ನೆ CINRU ಐತಿ. ಮುಂದಿನ ಒಂದು ಲೆಟರ್ ಯಾವುದಂತ ಇಲ್ಲಿ ನಾವು ಹೇಳಬೇಕು. ಅಂದರೆ ಇಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡ್ರಿ. ಸಿ ಇಂತ್ರ ಐ ಮಾಡಿದಾಗ ನಮಗೆ ಏನು ಸಿಗ್ತೈತಿ +6 ಅಂದ್ರೆ ಸಿ DEFGHI ಅಂದ್ರೆ +6 ಮಾಡಿದರು. ಆನಂತರ ಐ ಇಂತ್ರ ಎನ್ ಅಂದ್ರೆ +5 ಮಾಡಿದರು. ಆನಂತರ +4 6 ಬರ್ತೈತೆ ಅಂದ್ರೆ +4. ಆನಂತರ ಒಂದು 6 ಇಂತ್ರ ಯು ಅಂದ್ರೆ +3. ಆನಂತರ ಮುಂದಿನ ಸಂಖ್ಯೆಗೆ ಯಾವುದನ್ನು ಪ್ಲಸ್ ಮಾಡ್ಬೇಕು ನಾವು +2 ಅಂದ್ರೆ 6 5 4 3 2 ಈ ರೀತಿಯಾಗಿ ಒಂದು ಪ್ಲಸ್ ಮಾಡ್ಕೊತ ಹೋಗಿದ್ದಾರೆ. ಈಗ ನಾವು ಯುಕ +2 ಮಾಡ್ರೆ ಡಬ್ಲ್ಯೂ ಬರ್ತೈತಿ. ಅಂದ್ರೆ ನಮ್ಮ ಆನ್ಸರ ಆಪ್ಷನ್ ನಂಬರ್ ಎ ಆಕೈತಿ. ಎಲ್ಲರಿಗೂ ಅರ್ಥ ಆದ ಅನ್ಕೊಂಡು ಈ ಕ್ವಶನ. ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ ಒಂದು ನಾವು ಲ್ಯಾಂಗ್ವೇಜ್ ಒಳಗೆ ಕ್ಯಾಟನ್ನು 24 ಅಂತ ಬರ್ದಾರ ಇವ್ರ. ಆನಂತರ ಡಾಗನ್ನು 26 ಅಂತ ಬರ್ದಾರು. ಟೈಗರನ್ನು ಏನಂತ ಬರಿತೀರಿ ಅಂತೇಳಿ ಕೇಳಿದಾರ. ಅಂದರೆ ಇಲ್ಲಿ ಯಾವ ರೀತಿಯಾಗಿ ಇದನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ CAT ಕ್ಯಾಟ್ = ಅಂದ್ರೆ ಸಿ ಅಂದರೆ ಎಷ್ಟಿದ್ರ ಪೇಸ್ ವ್ಯಾಲ್ಯೂ 3. ಆನಂತರ ಎದ್ದ 1. ಆನಂತರ ಟಿ ಇದ್ದ 20ನೇ ಲೀಟ್ರ. ಆನಂತರ ಇವನ್ನೆಲ್ಲ ಕೊಡ್ಸೋಣ. ಈಗ ನಾವು 3 1 20 ಅಂದ್ರೆ 24 ಅದನ್ನು ಇಲ್ಲೇ ಬರೆದಾರು. ಓಕೆ, ಇದರ ಫಾರ್ಮ್ಯಾಟ ನಮಗೆ ಫಾರ್ಮ್ಯಾಟ್ ಸಿಕ್ತು. ಈಗ ಆನ್ಸರ್ ಮಾಡೋಣ. ಈಗ ನೋಡ್ರಿ, ಆನಂತರ ಡಾಗದ 26 ಅಂದ್ರೆ ಇವನ್ನೆಲ್ಲ ಕೂಡಿಸ್ಯಾರು. ಟೈಗರದ್ದು ನೋಡೋಣ. ನಾವು ಒಂದನ್ನು ಮಾಡಿ ನೋಡ್ರಿ ಆನ್ಸರ್ ಸಿಗತೈತೆ. 2 ಮಾಡೋ ಅವಶ್ಯಕತೆ ಇಲ್ಲ. ಒಂದು ಫಾರ್ಮ್ಯಾಟ್ ಸಿಕ್ಕೈತೆ ಅಂದ್ರೆ ಇದನ್ನು ಡಾಗನ್ನು ಬಿಟ್ಬಿಡ್ರಿ, ಅಂದ್ರೆ ಟೈಮ್ ಸೇವ್ ಆಕೈತಿ. ಟೈಗರ್ಗೆ ಹೋಗೋಣ. ಈಗ TIGER ಟೈಗರ್ ಅಂತೇಳಿ ನಾನು ಒಂದು ಇದನ್ನು ಬರ್ಕೊಂಡನಿಲ್ಲ. ಈಗ ಇದರ ವ್ಯಾಲ್ಯೂವನ್ನು ನೋಡ್ಕೊತ ಹೋಗೋಣ ನಾವು ಪಟ. ಒಂದು ಟಿ ಅನ್ನೋದು ಎಷ್ಟು? ಟಿ ಅನ್ನೋದು 8ನೇದ 20ನೇ ಲೀಟ್ರ ನಾನು ನೋಡಿದ್ವು. ಆನಂತರ ಐ ಅನ್ನೋದು 9ನೇ ಲೀಟ್ರ. ಆನಂತರ 7ನೇ ಲೀಟ್ರ. ಜೆ 5ನೇ ಲೀಟ್ರ. ಇ 18ನೇ ಲೀಟ್ರ. ಆರ್ ನಮ್ದು. ಇವನ್ನೆಲ್ಲ ಕೊಡ್ಸೂನು ಎಷ್ಟು ಆನ್ಸರ್ ಬರ್ತೈತಿ ಅದು ಆಕೈತಿ 29 29. ಆನಂತರ 36 36. ಆನಂತರ 5 41 41 ಒಂದು 18 ಅಂದ್ರೆ 59. ಆನ್ಸರ್ ಏನ 59 ಅಂದ್ರೆ ಆಪ್ಷನ್ ನಂಬರ್ ಎ ಇದಕ್ಕೆ ಆನ್ಸರ್ ಆಕೈತಿ. ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ ಒಂದು 10ನೇ ಪ್ರಶ್ನೆ. 1 4 9 16 ಆಪ್ಷನ್ಗಳ. ಆಪ್ಷನ್ ಎ ನೋಡಿದ್ರೆ 25, ಆಪ್ಷನ್ ಬಿ 36, ಆಪ್ಷನ್ ಸಿ 70, ಆಪ್ಷನ್ ಡಿ 81. ಈ ಪ್ರಶ್ನೆಯ ಉತ್ತರವನ್ನು ನೀವು ಕಾಮೆಂಟ್ ಮಾಡಿರಿ. ನೋಡೋಣ ಎಷ್ಟು ಜನ ಅರ್ಥ ಆಗೈತಿ ರೀಸನಿಂಗ್ ಸೆಷನ್ನ ಅಂತೇಳಿ ತಿಳ್ಕೊಳ್ಳೋಣ. ಇದು ಒಂದು ಹೋಮ್ವರ್ಕ್ ಅಂತಲ್ಲ, ಹೋಮ್ವರ್ಕ್ ಅಂತ ತಿಳ್ಕೊರಿ. ನಾನು ಸಣ್ಣ ಹುಡುಗರ್ಗತ್ತೆ ಇದನ್ನ ಯೂಸ್ ಮಾಡತ್ತಿಲ್ಲ, ಬಟ್ ಹೋಮ್ವರ್ಕ್ ಅಂತೇಳಿ ತಿಳ್ಕೊರಿ. ಇದಕ್ಕೆ ಆನ್ಸರನ್ನು ಎಷ್ಟು ಜನ ಫಾಸ್ಟಾಗಿ ಕಮೆಂಟ್ ಮಾಡ್ತಾರೆ ನೋಡೋಣ. ಆಬ್ವಿಯಸ್ಲಿ ಫಾಸ್ಟ್ ಕಮೆಂಟ್ದವ್ರು ಆಬ್ವಿಯಸ್ಲಿ ಟೈಮ್ ಸೇವ್ ಮಾಡ್ತಾರೆ ಅಂದ್ಕೊಂಡನು. ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡಿ ಒಂದು ರೀಸನಿಂಗ್ ಎಬಿಲಿಟಿಯನ್ನು ತೋರಿಸ್ತಾರೆ ನೋಡೋಣ. ನೀವು ಎಷ್ಟು ಜನ ಆನ್ಸರ್ ಮಾಡ್ತಾರೆ ಅವ್ರಿಗೆ ಅಷ್ಟ್ರಿಗೂ ಲೈಕ್ ಕೊಡ್ತಾನೋ. ಆಬ್ವಿಯಸ್ಲಿ ಇದು ಕರೆಕ್ಟಾ. ಇದಕ್ಕೆ ಆನ್ಸರನ್ನು ದೌಡ ಮಾಡಿರಿ ನೋಡೋಣ ಎಷ್ಟು ಜನ ಮಾಡ್ತಾರೆ ಅಂತೇಳಿ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋ ಸಿಗ್ತಾನೋ. ಅಲ್ಲಿವರೆಗೂ ಬಾಯ್.